ನೋಡಿ, ಶಾಲಾ ಮಕ್ಕಳು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಕ್ಲೂನಿ ಕಾನ್ವೆಂಟ್ ಸ್ಕೂಲ್ನಲ್ಲಿ ಸರೋಜಾದೇವಿ ಅವರು ಓದಿದ್ರಂತೆ. ಸೊ ಸರೋಜಾದೇವಿಗೆ ಶಾಲಾ ಮಕ್ಕಳು, ಕ್ಲೂನಿ ಶಾಲೆಯ ಮಕ್ಕಳು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಕ್ಲೂನಿ ಕಾನ್ವೆಂಟ್ನ ಸ್ಕೂಲ್ ಮಕ್ಕಳು, ಶಿಕ್ಷಕರು ಬಂದು ಅಂತಿಮ ನಮನ ಸಲ್ಲಿಸಿದ್ದಾರೆ. ಯಾಕೆಂದರೆ ಆ ಶಾಲೆಯಲ್ಲಿ ಅವರು ಓದಿದ್ರು. ಅದು ಮತ್ತು ಸೇಂಟ್ ಥೆರೇಸಾ ಎರಡೂ ಶಾಲೆಯಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದರು ಬಾಲ್ಯದಲ್ಲಿ. ಹಾಗಾಗಿ ಈಗ ಕ್ಲೂನಿ ಕಾನ್ವೆಂಟ್ನ ಮಕ್ಕಳು ಮತ್ತು ಶಿಕ್ಷಕ ವೃಂದದವರೆಲ್ಲರೂ ಕೂಡ ಬಂದು ಅಗಲಿದ ಹಿರಿಯ ಚೇತನ ಬಿ ಸರೋಜಾದೇವಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ನೀವೀಗ ನೋಡ್ತಾ ಇರತಕ್ಕಂಥದ್ದು ಕ್ಲೂನಿ ಕಾನ್ವೆಂಟ್ನ ಮಕ್ಕಳು. ಆ ಶಾಲೆಯಲ್ಲಿ ಸ್ವಲ್ಪ ವರ್ಷಗಳ ಕಾಲ ಬಿ ಸರೋಜಾದೇವಿ ಅವರು ವಿದ್ಯಾಭ್ಯಾಸ ಮಾಡಿದ್ರಂತೆ. ಹಾಗಾಗಿ ಶಾಲೆಯಲ್ಲೇ ಕ್ಲೂನಿ ಕಾನ್ವೆಂಟ್ನ ಮಕ್ಕಳು, ಶಿಕ್ಷಕರು ಎಲ್ಲರೂ ಕೂಡ ಅಂತಿಮ ನಮನ ಸಲ್ಲಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ, ಯಾವಾಗ ಬಿ ಸರೋಜಾದೇವಿ ಅವರು ಈ ಶಾಲೆಯಲ್ಲಿ ಓದಿದ್ದು ಮತ್ತು ಈಗ ಅವರನ್ನು ಯಾವ ರೀತಿ ಶಾಲೆ ನೆನಪು ಮಾಡಿಕೊಂಡಿದೆ, ನಮನ ಮಾಡಿಕೊಂಡು ಯಾವ ಥರ ಅಂತಿಮ ನಮನವನ್ನು ಸಲ್ಲಿಸಿದ್ರು ಅಂತ? ಅರವಿಂದ, ಈಗಷ್ಟೇ ಬಿ ಸರೋಜಾದೇವಿ ಅವರ ಅಂತಿಮ ನಮನವನ್ನು ಶಾಲೆಯ ವಿದ್ಯಾರ್ಥಿಗಳು ಜೊತೆಗೆ ಟೀಚರ್ಸ್ ಏನಿದ್ದಾರೆ, ಶಿಕ್ಷಕ ವೃಂದ ಎಲ್ಲರೂ ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಕೆ ಮಾಡಿದ್ರು. ಈಗ ನನ್ನ ಜೊತೆಗೆ ಟೀಚರ್ಸ್ ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಯಾವಾಗ ಕ್ಲೂನಿ ಕಾನ್ವೆಂಟಲ್ಲಿ ಓದಿದ್ರು? ಕ್ಲೂನಿ ಕಾನ್ವೆಂಟ್ ಸ್ಕೂಲಲ್ಲಿ ಅವರ ಸಿಸ್ಟರ್ ಡಾಟರ್ ಓದಿದ್ರು. ಇಂದ್ರ ಇಲ್ಲ ಇಂದು ಜನೇನೋ ಅವ್ರ ಹೆಸರು ಬರ್ತಾ ಇಲ್ಲ ನನಗೆ. ಅವರು ಓದಿದ್ದು. ಮತ್ತು ಸರೋಜಾ ಮೇಡಮ್ ದೇವಿ ಅವರು ನಮ್ಮ ಸ್ಕೂಲಲ್ಲಿ ಸ್ಪೆಷಲ್ ಸ್ಕೂಲ್ನ ಬೆಳೆಸಬೇಕು ಅಂತ ಹೇಳಿ ತುಂಬ ಆಸಕ್ತಿಯಿಂದ, ಪ್ರೀತಿಯಿಂದ ಅವರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಾವು ಆವಾಗ ಚಿಕ್ಕ ಸ್ಕೂಲಾಗಿದ್ದಿದ್ದು ಸ್ಪೆಷಲ್ ಸ್ಕೂಲ್. ಇವಾಗ ಬೆಳೆದು ತುಂಬ ದೊಡ್ಡದಾಗಿ ಆಗಿದೆ. It's a seed what Saroja ma'am has sown into Cluny Convent, and today it's grown into a big institution, special school I want to mention. So ನಾವೆಲ್ಲ ಟೀಚರ್ಸ್ ಇಲ್ಲಿರೋರು. ಎಷ್ಟು ಕನ್ಸರ್ನ್ ಆಗಿದ್ರು ಮೇಡಮ್ ಆ ಸ್ಪೆಷಲ್ ಸ್ಕೂಲ್ ಬಗ್ಗೆ? ತುಂಬ ಆಸಕ್ತಿ, ತುಂಬ ಪ್ರೀತಿ. ಹೌದು, ಅವ್ರು ಬಂದು ಅಲ್ಲಿ ನೋಡಿದಾಗ ಕಣ್ಣಲ್ಲಿ ನೀರು ಹಾಕ್ಕೊಳ್ಳೋರು. ಇಲ್ಲ, ನಮ್ಮ ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ. ಮದರ್ ಜೆರಲ್ಡಿನ್ ಅಂತ ಇದ್ದರು ಆವಾಗ ಪ್ರಿನ್ಸಿಪಲ್. ಈಗ ಜಾಲಲಿ ಕ್ಲೂನಿ ಕಾನ್ವೆಂಟ್ ಸ್ಕೂಲಲ್ಲಿ ಇದ್ದಾರೆ. ಅವ್ರ ಅಂಡರಲ್ಲಿ ಈ ಒಂದು ಬೆಳವಣಿಗೆ ಆಗಿದ್ದು ನಮ್ಮ ಸ್ಕೂಲಲ್ಲಿ. ಸೊ ವಿ ಆಲ್ ಓವ್ ಟು ಸರೋಜಾ ಮೇಡಮ್ ದೇವಿ ಆ್ಯಂಡ್ ಟು her family members. ಲಾಸ್ಟ್ ಯಾವಾಗ ವಿಸಿಟ್ ಮಾಡಿದ್ರು? ಬಂದಾಗ ಲಾಸ್ಟ್ ಕ್ರಿಸ್ಮಸ್ನಲ್ಲಿ ನಾವು ಕ್ರಿಸ್ಮಸ್ ವೆಟ್ ಕೊಡೋದಕ್ಕೆ, ಈಗ ಕೊಡೋದಕ್ಕೆ ಬಂದಿದ್ವಿ. ಅದಾದಮೇಲೆ 3 months ಬ್ಯಾಕು ಅವರು ಯಾವಾಗಲೂ ಇಲ್ಲಿ ಜಾಸ್ತಿ ಇರೋದಿಲ್ಲ ಅಂತಾರೆ. ಆವಾಗ ಮೀಟ್ ಮಾಡ್ತೀವಿ ಬಂದು. ಅವ್ರ ಅಸಿಸ್ಟೆಂಟ್ಗೆ ಫೋನ್ ಮಾಡಿ ಬಂದು ನಾವಿಲ್ಲಿ ಮೀಟ್ ಮಾಡಿ ಹೋಗಿದ್ವಿ. ಅವ್ರ ಸಿಸ್ಟರ್ ಜೆರಾಲ್ಡಿನ ತುಂಬ ಮಿಸ್ ಮಾಡ್ತಾಯಿದ್ರು ಮೀಟ್ ಮಾಡಬೇಕಂತ. ಅದು ಒಂದು ಆಗಲಿಲ್ಲ ಅವ್ರ ಕೈಲಿ ಮೀಟ್ ಮಾಡಿ. ಸ್ಪೆಷಲ್ ಮಕ್ಕಳ ಜೊತೆಗೆ ಹೇಗೆ ಸರ್, ಬುದ್ಧಿಮಾಂದ್ಯ ಮಕ್ಕಳಿರ್ತಾರೆ. ಅವರು ಏಜ್ ಬೆಳವಣಿಗೆ ಕಡಿಮೆ ಇರುತ್ತೆ, ವಯಸ್ಸು ಜಾಸ್ತಿ ಇರುತ್ತೆ. ಅಂಥ ಮಕ್ಕಳಿಗೋಸ್ಕರ ಒಂದು ಕಟ್ಟಡನ ನಿರ್ಮಿಸಿದ್ದಾರೆ ನಮ್ಮ ಸ್ಕೂಲ್ನಲ್ಲಿ. ಅವರು ಇವರೇ ಮಾಡಿರೋದು, ಫುಲ್ ನಿರ್ಮಿಸೋದು, ಅವರು ಸಹಾಯ ಮಾಡಿರೋದು, ಕಾಂಟ್ರಿಬ್ಯೂಟ್ ಮಾಡಿರೋದು, ಫೈನಾನ್ಷಿಯಲಿ ಕಾಂಟ್ರಿಬ್ಯೂಟ್ ಮಾಡಿ ಆ ಕಟ್ಟಡನ ನಿರ್ಮಿಸೋದಕ್ಕೆ ನಮಗೆ ಹೆಲ್ಪ್ ಮಾಡಿ. ಕಟ್ಟಡ ನಿರ್ಮಾಣ ಆಗಿದೆ. ನಮ್ಮದು ಸ್ಕೂಲ್ ಬಂದು 75 ವರ್ಷ ಹಳೆ ಸ್ಕೂಲು, ಕ್ಲೂನಿ ಕಾನ್ವೆಂಟ್ ಅಂತ ಇಲ್ಲೇ ಹತ್ತಿರದಲ್ಲೇ ಇದೆ, 11th ಕ್ರಾಸಲ್ಲಿ. ಆ ಸ್ಕೂಲ್ದು 1900 ಇಸ್ವಿನಲ್ಲಿ ಅವ್ರು ಮಾಡಿರೋದು. ಹೇಳಿ ಮೇಡಮ್, ಚಿಲ್ಡ್ರನ್ಸ್ ಜೊತೆ ಯಾವ ಥರ ಇರ್ತಾ ಇದ್ರು? ಬಂದು ಮಾತಾಡೋದು ಆ ಥರದ್ದು ಏನಾದರೂ ಇರ್ತಿತ್ತಾ? ಅವಾಗೆಲ್ಲ ವರ್ಷಕ್ಕೊಂದ್ಸಲ ಬಂದು ಮಕ್ಕಳ ಹತ್ರ ಮಾತಾಡಿ ಕ್ಲಾಸ್ ರೂಮ್ಸ್ ಎಲ್ಲ ನೋಡಿಕೊಂಡು ಬರೋರು, ಅದೆಲ್ಲ ಮಾಡ್ತಾಯಿದ್ರು. ಅದೆಲ್ಲ ಇದೆ ಅವರಿಗೆ. ಫಂಕ್ಷನ್ ಆದ್ರೂ ಆ ಮಕ್ಕಳುಗಳದ್ದು ಸ್ಪೆಷಲ್ ಸ್ಕೂಲ್ದು ಖಂಡಿತ ಇದು ಮಾಡೋರು, ಅಟೆಂಡ್ ಮಾಡೋರು. ಈಗ ಸ್ವಲ್ಪ ಇದಾಗಿ ಹೆಲ್ತ್ ಅಪ್ಸೆಟ್ ಆದಾಗಿಂದ ಸ್ವಲ್ಪ ಕಡಿಮೆ ಆಗಿತ್ತು ಬರೋದಕ್ಕೆ. ಬಟ್ ನಾವು ಇಲ್ಲಿಗೆ ಬಂದು ನಾವುಗಳೇ ವಿಸಿಟ್ ಮಾಡ್ತಾಯಿದ್ವಿ. ಏನೇ ಫಂಕ್ಷನ್ ಆದರೂ ನಾವು ಬಂದು ಅವ್ರಿಗೆ ಇನ್ವಿಟೇಷನ್ ಕೊಡೋದು, ಅವ್ರಿಗೆ ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡೋದು ಮಾಡ್ತಾಯಿದ್ವಿ. ಫೋನಲ್ಲಿ ಯಾವಾಗಲೂ ಕಾಂಟ್ಯಾಕ್ಟ್ ಇರ್ತಾ ಇತ್ತು. ಅಂದರೆ ವಿಚಾರಿಸ್ಕೊಳ್ತಿದ್ರ ಮೇಡಮ್ ಸ್ಕೂಲಲ್ಲಿ ಸ್ಟೂಡೆಂಟ್ಸ್ ಯಾವ ರೀತಿಯಾಗಿದ್ದಾರೆ, ಏನಾದರೂ ನೀಡಿದೆಯಾ ಆ ಥರದ್ದು ವಿಚಾರಿಸ್ಕೊತಿದ್ರು? ಅವಾಗವಾಗ ಅವರು ಕಾಂಟ್ರಿಬ್ಯೂಷನ್ಸ್ ಮಾಡೋರು, ಫೈನಾನ್ಷಿಯಲಿ ಹೆಲ್ಪ್ ಮಾಡೋರು, ಮತ್ತು ಮಕ್ಕಳ ಜೊತೆ ಮಿಂಗಲ್ ಆಗೋರು, ಬಂದು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋರು. ಅದು ಡೆಪ್ತಿಂದ ಗೊತ್ತಾಗುತ್ತೆ. ಇಟ್ಸ್ ವೆರಿ ಟ್ರೂ ಲವ್ ಫಾರ್ ಚಿಲ್ಡ್ರನ್. We could make out. And then once we had the opportunity, the blessings of madam's visit to our school during Christmas time. ಬಂದಿದ್ದರು ಚೀಫ್ ಗೆಸ್ಟ್ ಆಗಿ. ತುಂಬ ಖುಷಿಯಾಗಿ ಎಲ್ಲರನ್ನೂ ಮೀಟ್ ಮಾಡಿ, ಟೀಚರ್ಸ್ನೆಲ್ಲ ಅವರು ಪ್ರೇಸ್ ಮಾಡಿ, ಆ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ದು ಯಾರು ಅಂತ ಕರೆದು ನನಗೆಲ್ಲ ತುಂಬ ಪ್ರೇಸ್ ಮಾಡಿದರು. ಆಮೇಲೆ ಎಲ್ಲ ಟೀಚರ್ಸ್ನೂ ಮೀಟ್ ಮಾಡಿ ಮಕ್ಕಳನ್ನೆಲ್ಲ ಅವ್ರು ಮಾತಾಡಿಸ್ಕೊಂಡು ತುಂಬ ಖುಷಿಯಿಂದ ಹೋದರು ಸರ್. ಅದೇ ಲಾಸ್ಟ್ ಫಂಕ್ಷನ್ ಮೇಡಮ್ ಬಂದಿದ್ದು ನಮ್ಮ ಸ್ಕೂಲಿಗೆ.